ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರು. ರೇಣುಕಾ ಸ್ವಾಮಿ ಕೊಲೆ ಅಂದ ತಕ್ಷಣ ಮುಂದೊಂದಿರೋದು ದರ್ಶನ್ ಏನು ತಿಳ್ಕೊಂಡು ಮಾಡಿದ್ರು ಗೊತ್ತಾಗಲಿಲ್ಲ. ಆದರೆ ಅವ್ರ ಬಗ್ಗೆ ಭಾಳ ಓವರ್ ಕಾನ್ಫಿಡೆನ್ಸ್ ಆಗಿ ತಿಳ್ಕೊಂಡ್ಬಿಟ್ಟಿದ್ರು. ಚಿತ್ರಗಳಲ್ಲಿ ಒಬ್ಬ ಹೀರೋ ಒಬ್ಬನ ಬಡದ 100 ಸಲ ಹೋಗಿ ಬಿಡುತ್ತಾನ ಮಾಡ್ತಾರೆ ಅಂತ ಕಲ್ಪನೆ. ಪಾಪ ಅವ್ರಿರ್ಬೋದು, ದುರ್ಯೋಧನ ಆಗಿ ಮಾಡಿ ತೋರಿಸಿದ್ರು ಪಾತ್ರ. ಮೋಸ್ಟ್ಲಿ ಇವೆಲ್ಲ ಅಲ್ಲಿ ಪರಿಸರ ಇವ್ರನ್ನ ಒಂದಿಷ್ಟು ಹುಂಬು ಮಾಡಿತೇನೋ ಅಂತ ನಿಮ್ಗೆ ಅನ್ನಿಸ್ತದೆ. ಆದ್ರೆ ಹಂಗೆ ಆಗಬಾರ್ದಾಗಿತ್ತು ಅವರು. ಯಾಕಂತಂದ್ರೆ ಇವತ್ತು ದರ್ಶನ್ ಅವರು ಪಾಪ ಜೈಲದಲ್ಲಿ ಅವ್ರಿಗೆ ಭಾಳ ಸಂಕಟ ಆಗ್ಲಿಕ್ಕತ್ತದ, ಕಷ್ಟ ಆಗ್ಲಿಕ್ಕತ್ತದ. ಹೀಗಾಗಿ ತಮ್ಮ ಜೊತೆ ಇದ್ದವರು ಸಹ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಿಂದ. ಈ ಮೊದಲು ಸಾಕಷ್ಟು ಬಂದಿದ್ದಾವೆ. ಪರಪ್ಪನ ಅಗ್ರಹಾರದಲ್ಲಿ ಪಾರ್ಟಿ ಮಾಡಿದ್ದು, ಅದರಿಂದಾಗಿ ಬಳ್ಳಾರಿ ಜೈಲಿಗೆ ಹೋಗಿದ್ದು, ಬಳ್ಳಾರಿ ಜೈಲಿಗೆ ಹೋದ ತಕ್ಷಣ ಅಲ್ಲೇ ಅಧಿಕಾರದ ಜೊತೆಗೆ ಅಲ್ಲೂ ತೆಕ್ಕಾಡಿದ್ದು, ಏನೇನೋ ಮಾಡಿದ್ದು, ಗಲಾಟೆ ಮಾಡಿದ್ದು ಅಂದ್ಕೊಂಡು ಬರ್ತಾನೆ ಇದ್ದ. ಹಂಗೆ ಅವ್ರು ಏನೋ ತಿಳ್ಕೊಂಡು ಮಾಡಿದರು, ದುಡ್ಡದ ಮುಚ್ಚಿ ಹಾಕ್ಬೋದು ನಾನು ಅಂತೇಳಿ. ಎಲ್ಲ ನಂಗೆ ಇರೋದಿಲ್ಲ ರೀ. ಅವರೇನೋ ಇವತ್ತು ಧರ್ಮಸ್ಥಳದ ಏನೋ ನಡೀತದೆ ಹಂಗೆ ಆಗ್ಬೋದು ತಿಳ್ಕೊಂಡಿದ್ರು ಏನೋ. ಅದು ಧರ್ಮಸ್ಥಳ ಹಿಂದಿನ ನಾಳೆ ಬರುವಂಥದ್ದೇನೋ ಅದು ಹೊರಗೆ. ನೋಡಿರಿ, ಒಬ್ಬ ಪ್ರಧಾನಿಯವ್ರ ಮಗ, ನಿಮ್ಮ ಮೊಮ್ಮಗ ಇವತ್ತೇನಾದರೂ ನಿಮ್ಮದು ಅದ ಪರಿಸ್ಥಿತಿ ಬಂದದ. ಇವತ್ತು ನಾವು ಯಾಕೆ ಮಾತನ್ನು ಇವತ್ತು ಹೇಳಬೇಕಾಗಿದ್ರೆ, ಈಗ ನೀವು ಟ್ರಯಲ್ದಲ್ಲಿದ್ದೀರಿ, ನಿಮ್ಮ ಮೇಲೆ ದೊಡ್ಡ ಘನಘೋರವಾದ ಕೊಲೆ ಆರೋಪದ, ನಿಮಗೆ ಮರಣದಂಡನೆ ಅಥವಾ ಜೀವ ಶಿಕ್ಷೆ ಅವು ಎಲ್ಲ ಸಾಧ್ಯಗಳಿದ್ದಾವೆ. ಇಂಥ ಪ್ರಸಂಗದಲ್ಲೇ ಅಟ್ಲೀಸ್ಟ್ ಜೈಲಿನೇನಾದರೂ ಒಬ್ಬ ಪ್ರಾಮಾಣಿಕವಾಗಿ ಸಾಮಾನ್ಯ ಮನುಷ್ಯ ಬದುಕಕ್ಕೆ ಆಗುವುದಿಲ್ಲ ನಿಮಗೆ ಅಂತ ಇವತ್ತು ಜನ ಕೇಳ್ತಾ ಇದ್ದಾರೆ, ಅವ್ರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ನಿಜವಾಗಿಯೂ ದರ್ಶನ್ ಅವರು ಹೌದು ಎಂದೂ ಅನುಭವಿಸಿದವ್ರಲ್ಲ. ಅವರು ಹಂಸ ತೂಲಿಕಾ ಸ್ವಲ್ಪದಲ್ಲಿ ಇದ್ದಂಥವ್ರು. ಇವತ್ತಂತೆ ಅವ್ರ ಬದುಕು ಭಾಳ ಸುಂದರ ಇತ್ತು. ಸುಂದರವಾದ ಹೆಂಡತಿ, ಅನೇಕ ಸುಂದರಿಯರಾದಂಥ ಹೀರೋಯಿನ್ಗಳು, ಅದೇ ಕಾಲಕ್ಕೆ ಸಿನಿಮಾಗಳಲ್ಲಿ ಹೀರೋ, ಜೊತೆಗೆ ಅವ್ರಿಗೆಲ್ಲರೂ ಗೌರವ, ಸರ್ ಅಂತೇಳಿ. ಮತ್ತು ವ್ಯಕ್ತಿತ್ವ ಹಂಗೆ ಇತ್ತು ಅವ್ರದ್ದು. ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾಯಿದ್ರು. ಆದರೆ ಇದು ಏನು ಅಡ್ಮೆಂಟ್ ಒಂದು ಗುಣ ಸೇರಿಬಿಡ್ತು ಗೊತ್ತಾಗಲಿಲ್ಲ. ಇಂಥ ಒಂದಿಟ್ಟು ಮೇಲೆ ಮಾಡ್ತಾನೆ ಇದ್ರು ಅವರು. ಈ ರೇಣುಕಾ ಸ್ವಾಮಿ ವಿಷಯದಲ್ಲಂತೂ ಭಾಳ ಅತಿರೇಕಕ್ಕೆ ಹೋಯಿತು. ಆ ಪವಿತ್ರ ಗೌಡ ಉಳಿದವರು ಎಲ್ಲರೂ ಕೂಡಿ ಪ್ರಚೋದನೆ ಮಾಡಿದರು, ಇವರು ಪ್ರಚೋದನೆ ಒಳಗಾದರು. ಯಾವಾಗ ನಾವು ನಮ್ಮ ಅದಕ್ಕೆ ಹೇಳಿದ್ದೆವು ಮೊದಲು ಸರ್ವಜ್ಞ ಭಾಳ ಚಂದ ಹೇಳ್ತಾನೆ ರೀ. ಯಾಕಂದ್ರೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನರು ಹೊಜ್ಜಿನಂತಿಕ್ಕು ಸರ್ವಜ್ಞ ಅಂತ. ನಾವು ಸಂಗತಿಗಳನ್ನ ಮಾಡಬೇಕಾದ್ರೆ ಸಹಿತ ಸಂಗಾತಿಗಳ ಸಹಿತ ಮಾಡಬೇಕಾದ್ರೆ ಭಾಳ ಎಚ್ಚರ ಇರಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡ್ರಿ, ಅವ್ರೆಲ್ಲರೂ ಬಂದರು, ನಿನ್ನ ಜೊತೆಗೂ ಉಳಿದ್ರು, ರೊಕ್ಕದ ಆಸೆಗೆ ಬಂದಿದ್ರು. ಅವರೆಲ್ಲ ಬಂದರು ರೊಕ್ಕದ ಆಸೆಗಾಗಿನ. ನೀವು ದೊಡ್ಡ ಹೀರೋ ಅದನ್ನಪ್ಪ ಅವ್ರ ಜೊತೆ ಹೋದ ನಮ್ಮ ಬದುಕು ಚೆನ್ನಾಗಿ ಆಗ್ತದೆ ಅಂತೇಳಿ. ಇವತ್ತು ಅರುಕುಮಾರ್ ಆಗಿರ್ಬೋದು, ಜಗ್ಗ ಇರ್ಬೋದು, ನಾಗರಾಜ್ ಇರ್ಬೋದು, ಪ್ರದೂಷ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರೆಲ್ಲರೂ ನಿಮ್ಮ ಸುತ್ತಮುತ್ತ ಯಾಕಿದ್ರಪ್ಪ ಅಂದ್ರೆ ನಿಮ್ಮಲ್ಲಿ ಗಂಟದ, ದುಡ್ಡದ, ಹೆಸರದ, ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗಿದ್ದೀರಿ ನೀವು. ಅದಕ್ಕೆ ನಿಮ್ಮ ಜೊತೆಗೆ ಹೋದ್ರೆ ನಾವು ಆರಾಮಾಗಿರ್ತೀವಿ ಅನ್ನೋಂಥದ್ದು. ಆದರೆ ಇದು ಒಂದು ಕೊಲೆ ವಿಷಯದಲ್ಲಿ ಅವರು ನಿಮ್ಗೆ 3 ಹೇಳಬೇಕಾಗಿತ್ತು ಅನ್ನೋ ಬ್ಯಾಟ್ರಿ ಇದೆಲ್ಲ ಬೇಕಾಗಿಲ್ಲ ಅಂತೇಳಿ. ಆದ್ರೆ ಯಾವ ಕಾರಣಕ್ಕೆ ಮಾಡಿದರೆ ಮಾಡಿ ಹೋಗೋದೇ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾಡಿದ ಮೇಲೆ ತಾವು ತಿದ್ದುಕೊಳ್ಳಿ ಪ್ರಯತ್ನ ಮಾಡ್ಬೇಕಲ್ಲ. ಈ ಸಂದರ್ಭದಲ್ಲೇ ನಿಮ್ಮ ಅಭಿಮಾನಿಗಳು ಹೊರಗೆ ಹಾದಿ ನೋಡ್ತಾ ಇದ್ದಾರೆ, ಯಾವಾಗ ಬರ್ತಾರೆ ರೀ ನಮ್ಮ ದರ್ಶನ, ಯಾವಾಗ ಬಿಡುಗಡೆ ಆಗ್ತದೆ ರೀ ಅವ್ರದ್ದು ಅಂತ ಚರ್ಚೆ ಮಾಡಿ 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 ಹೇಳ್ತಾ ಇರ್ತಾರೆ. ಅವನ್ನೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಒಂದು ರಾಮಾಯಣ ಮಹಾಭಾರತ ಆಗುವಷ್ಟು ಮಟ್ಟಿಗೆ ಜನ ನಿಮ್ಗೆ ಬೆಳೆದಿದ್ದಾರೆ. ಅದು ದೊಡ್ಡ ಅಪರಾಧ ಮಾಡಿದಿರಲ್ಲ, ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ರಿ. ಇದನ್ನು ತಪ್ಪಿಸೋದೇನೋ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಇಲ್ಲಿವರೆಗೆ ಆಗಲಿಲ್ಲ, ಆಗೋ ಸಾಧ್ಯತೆಗಳು ಇಲ್ಲ. ಇಂಥ ಪ್ರಶ್ನೆ ಅಟ್ಲೀಸ್ಟ್ ಅಲ್ಲಿ ಒಳ್ಳೆಯ ಬಿಹೇವಿಯರ್ ಆದ್ರೆ ಮಾಡ್ಕೊಂಡು ಹೊರಗೆ ಬರಬೇಕಲ್ಲ. ಯಾಕಂದರೆ ಒಳ್ಳೆಯ ಬಿಹೇವಿಯರ್, ನಾಳೆ ಬಿಹೇವಿಯರು ನಿಮ್ಮ ಹೆಲ್ಪ್ ಆಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲೇ ನೀವು ಜೈಲಿನಲ್ಲಿ ಚೆನ್ನಾಗಿರ್ಬೇಕಾಗಿತ್ತು. ನಿಮಗೊಂದು ಸೆಲ್ ಕೊಟ್ಟಿದ್ರು, ಮತ್ತು ನಿಮ್ಮ ಜೊತೆಗಾರ ನಿಮ್ಮ ಜೊತೆ ಬಿಟ್ಟಿದ್ರು. ಅನುಕುಮಾರ್ ಆಯಿತು, ಜಗ್ಗ ಆಯಿತು, ನಾಗರಾಜ್ ಆಯಿತು, ಪ್ರದೂಷ್ ಆಯಿತು, ಲಕ್ಷ್ಮಣ, ನಿಮ್ಮ ಸೆಲ್ನಲ್ಲಿದ್ದಂಥವ್ರು. ನಿಮಗೆ ಬೇಜಾರಾಗಬಾರ್ದು, ಮಾಡಬಾರ್ದು. ಜೊತೆಗಾರರಿದ್ದರೆ ಜೈಲ ಸುತ್ತ ಹೋಗ್ತಾ. ಅದು ಜೈಲಿನ ಶಿಕ್ಷಣ ಅದು. ಅಲ್ಲಿ ತಂಪಿರ್ತದೆ, ಮತ್ತೇನಿರ್ತದೆ. ನಿಮ್ಮ ಒಂದು ಏನಪ್ಪ ಟಾಯ್ಲೆಟ್ ನೀವು ಸ್ವಚ್ಛ ಮಾಡ್ಕೊಳ್ಳೋದು, ನಿಮ್ಮ ಬಟ್ಟೆ ನೀವು ಹೋಗ್ಕೊಳ್ಳೋದು. ಪಾಪ ಅವರೆಲ್ಲ ಮಾಡ್ತಾ ಇದ್ದಾರೆ ನಿಮಗೆಲ್ಲ. ಅದಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಅಂತ ಕಾಣ್ತದಲ್ಲ ಜೈಲಿನಲ್ಲಿ. ಇರಲಿ, ಅದು ನಾವಿಲ್ಲಿ ದೊಡ್ಡ ಇಶ್ಯೂ ಮಾಡೋ ವಿಷಯ ಏನಲ್ಲ. ಆದರೆ ಮಾಡೋರಿಗೆ ಸಹಿತ ನೀವು ಅವ್ರನ್ನ ಮಾಡಿದ್ರೆ ಬಾಯಿ ಬಂದಂಗೆ ಬೇದ್ರೆ ಬೈ ಜೊತೆಗೆ ಏನಾದರೂ ಅಂದ್ರೆ ಅವ್ರಿಗೆ ಎಷ್ಟೊಂದು ಸಹನ ಮಾಡ್ತಾರೆ ರೀ. ಇದನ್ನು ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗಿತ್ತು ನಮ್ಮ ದರ್ಶನ್ ಅವರು. ಅಟ್ಲೀಸ್ಟ್ ತಮ್ಮ ಜೊತೆಗೆ ಬಂದರೆ ಇವತ್ತು ಸ್ವರ್ಗೋ ನರಕೋ ಅದು ಪಾಪ ನರಕ ಅನುಭವಿಸ್ತಾ ಇದ್ದಾರೆ ನಿಮ್ಮ ಜೊತೆಗೂಡಿ ಅವರು. ಎಲ್ಲರೂ ನಿಮ್ಮ ಜೊತೆಗಾರರು ನಿಮ್ಮ ಸೆಲ್ಲಲ್ಲಿದ್ದಾರೆ. ಅವರು ಚೆನ್ನಾಗಿರ್ಬೇಕು, ನಗ್ತಾ ಮಾಡ್ತಾ ಇರುವಂಥ ಕಳಿಯುವಂಥ ಕೆಲಸ ಮಾಡ್ತಾ
ನೀವು ಫಿಲ್ಮ್ಗಳಲ್ಲಿ ತೋರಿಸಿದ್ರಿ ನೀವು ಹೆಂಗೆ ಇರಬೇಕು ಒಬ್ಬ ಜೈಲದಲ್ಲಿ ಒಬ್ಬ ಕೈದಿ ಅಂತೇಳಿ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ರಿ. ಹೌದು, ನೀವು ಅಗದಿ ನೆಮ್ಮದಿ ಬದುಕು ಮಾಡಿದಿರಿ, ಸುಂದರ ಬದುಕು ಮಾಡಿದಿರಿ, ಎಲ್ಲ ಅದ್ಭುತ, ನಿಮ್ಮ ಲೈಫ್ ಅದ್ಭುತ ಇತ್ತು. ಅದು ಕಳ್ಕೊಂಡವ್ರು ನೀವು ಸ್ವತಃ. ಅದೆಲ್ಲೋ ರೇಣುಕಾ ಸ್ವಾಮಿ ಬಂದನೋ, ಅದು ಪವಿತ್ರಗೌಡ ಇಲ್ಲಿಂದ ಬಂದರು, ಏನಾಯಿತು ಘಟನೆ, ಏನೇನಿಲ್ಲೋ ಅವ್ನು ಹೇಳುತ್ತಿರುವಲ್ಲೇ ಅನುಕುಮಾರ ಜಗ್ಗಾಗಿ ಎಲ್ಲರೂ ಜೊತೆಗೆ ಕೂಡಿದ್ರಿ. ನೀವೆಲ್ಲರೂ ಕೂಡಿ ಮಾಡಿದ್ದಿದ್ದು. ಅವರು ಸಹ ನಿಮ್ಮ ಜೊತೆಗೆ ಅನುಭವಿಸ್ತಾ ಇದ್ದಾರೆ ಶಿಕ್ಷೆಯನ್ನು. ಈಗ ನಿಮ್ಮ ಟಾಯ್ಲೆಟು ಸ್ವಚ್ಛ ಮಾಡ್ತಾರೆ, ನಿಮ್ಮ ಬಟ್ಟೆನೂ ಹೋಗಿದ್ದಾರೆ, ಮತ್ತೇನೂ ಮಾಡ್ತಾರೆ, ಕಾಳಜಿ ಮಾಡ್ತಾರಲ್ಲ. ಇವೆಲ್ಲ ನೋಡಿರಿ, ನೀವು ಅವ್ರಿಗೆ ಕಾಡಿದ್ದಕ್ಕಾಗಿ ಇವೆಲ್ಲ ಹೊರಗೆ ಬರ್ತಾಯಿದ್ದಾವೆ. ಇವರೆಲ್ಲ ಮಿತ್ರರಿಗಿಲ್ಲ, ಅವ್ರಿಗೆ ದುಡಿಸ್ಕೊಳ್ತಾರಪ್ಪ ಅಂತ. ಅವ್ರಿಗೆ ಸ್ವತಃ ಅಲ್ಲಿಗಿದ್ದಾರೆ. ಅದರ 4 ಮಂದಿ 5 ಮಂದಿಯಲ್ಲಂತ ಒಬ್ಬ ನಾಗರಾಜ್ ಮ್ಯಾನೇಜರ್ ಅವರು, ಆ ಮ್ಯಾನೇಜರ್ ಅವರು ಸಹ ಅವ್ರಿಗೆ ನೀವು ಕಾಡಿಲ್ಲ ಅಂತ ಸುದ್ದಿ ಉಳಿತಾವೆ. ಉಳಿದು 4 ಜನನು ನಮ್ಮ ಬೇರೆ ಕಡೆ ಹಾಕಿರಪ್ಪ, ನಂಗೆ ಬೇಡ ಇವ್ರ ಸಹವಾಸ ಅಂತೇಳಿ ಇನ್ನೂ ಬರವಣಿಗೆ ಕೊಟ್ಟಿಲ್ಲ ಅಂತ ಸುದ್ದಿ ಉಳಿತಾವೆ. ಮತ್ತು ರಿಟರ್ನ್ದಾಗ ಕೊಟ್ಟು ನಾವು ಬೇರೆ ಹಾಕಿರಿ ಮಾಡಿರಿ ದೊಡ್ಡದಾಗಿ ಬೆಳೆಸಿದ್ರೆ ನೀವು ಮತ್ತೆ ಶಿಕ್ಷೆ ಹೆಚ್ಚಾಗಿದ್ರೆ ಕಡಿಮೆ ಆಗೋದಿಲ್ಲ. ಇದು ತಿಳಿಲಿರಲಿ, ನೀವು ಇರೋದು ಜೈಲ. ಅರಮನೆ ಅಲ್ಲದು, ಅದು ನಿಮ್ಮ ತಂದೆಯವ್ರ ಮನೆ ಅಲ್ಲ, ನಿಮ್ಮ ತಾಯಿಯವ್ರ ಮನೆ ಅಲ್ಲ, ಅದು ಯಾವುದೂ ಅಲ್ಲ, ನಿಮ್ಮ ಮಾವನ ಮನೆ ಅಂತ ಮೊದಲ ಅಲ್ಲ. ಇಂಥ ಪ್ರಸಂಗದಲ್ಲಿ ಇವೆಲ್ಲ ಬೇಕಾದ ದರ್ಶನ ಅವ್ರಿಗೆ. ಅದು ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಅದರ ಮುಚ್ಚಲಿ ಪ್ರಯತ್ನ ಮಾಡಿದ್ರಿ, ಅದು ಮುಚ್ಚಲಿಕ್ಕೂ ಆಗಲಿಲ್ಲ. ಯಾಕಂದ್ರೆ ಅಷ್ಟು ಹುಂಬತನ, ಅಷ್ಟು ರೌಡಿಸಮ್ ಅದ್ರ ತುಂಬಿ ಹೋಗಿಬಿಟ್ಟಿತ್ತು. ನೀವೇನೋ ಫಿಲ್ಮ್ಗಳಲ್ಲಿ ಮಾಡಿದಂಗೆ ಮಾಡ್ಲಿಕ್ಕೆ ಹೋದರೂ ಏನೋ, ಆದರೆ ಅದು ಆಗಲಿಲ್ಲ. ಈಗಾದರೂ ಅಟ್ಲೀಸ್ಟ್ ಎಚ್ಚೆತ್ಕೊಳ್ಬೇಕಾಗಿದೆ. ಒಳ್ಳೆಯ ನಡತೆಯಿಂದ ಹೊರ ಬರಬೇಕಾಗಿದೆ. ಒಳ್ಳೆಯ ನಡತೆ ಮಾತ್ರ ಮೂಡಿಸ್ಲಿಕ್ಕೆ ಸಾಧ್ಯ. ಇಂತಹ ಒಂದು ಅಡ್ಮಿಟ್ ಬಿಹೇವಿಯರ್, ಜೊತೆಗಾರರಿಗೆ ಕಿರುಕು ಕೊಡೋದು, ಬೈಯೋದು, ಮಾತಾಡೋದು, ಏನೋ ಕಾಲು ಒದ್ದು ಎಬ್ಬಿಸ್ತಾರಂತ ನಿಮ್ಮ ಜೊತೆಗಾರರನ್ನು. ಇದು ಸರಿನಾ? ಇದು ಸುದ್ದಿಗಳು ಸತ್ಯ ಎಷ್ಟೋ ಸುಳ್ಳು ಗೊತ್ತಿಲ್ಲ. ಅವ್ರು ಆರೋಪ ಮಾಡ್ತಾಯಿದ್ದಾರೆ, ಬೇರೆ ಸಲಿಗೆ ಹಾಕಿರಿ ಅಂತ ಹುಚ್ಚಾಟ ಮಾಡ್ತಾಯಿದ್ದೀರಿ. ಹೌದು, ನಿಮಗೆ ನೋವು ಆಗ್ಯದ, ಗೊತ್ತಾಗ್ಯದ, ಅದು ಸರ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎಂದೂ ಜೈಲದ ಊಟ ಆ ಪ್ರಮಾಣದಲ್ಲಿ ಉಂಡಿಲ್ಲ. ಎಲ್ಲ ಆರಾಮದ ಚಂದದ ಬದುಕಿತ್ತದು. ಅದು ನಿಮ್ಮ ಕೈಯಾರು ನೀವು ಹಾಳು ಮಾಡ್ಕೊಂಡ್ರಿ ಅದನ್ನು. ಸಿಂಪಲ್. ಆ ಒಬ್ಬ ರೇಣುಕಾ ಸ್ವಾಮಿಯನ್ನು ಪೊಲೀಸರಿಗೆ ಹೇಳಿದ್ರೆ ಅವ್ರು ಪಾಪ ರಿಪೇರಿ ಮಾಡ್ತಿದ್ರು. ಅವ್ರು ನಿಮ್ಗೆ ಗೊತ್ತದ ನಮ್ಮ ಪೊಲೀಸ್ ಹೆಂಗಿದೆ, ಪೊಲೀಸ್ ವ್ಯವಸ್ಥೆ ಹೆಂಗದ ಅಂತೇಳಿ. ಅದರಲ್ಲೂ ದರ್ಶನ್ ಅವ್ರು ಹೇಳಿದ್ರೆ ಬೇಕಾದ ಮಾಡಿರ್ತಾರೆ, ಅವರು ಮೆತ್ತಗೆ ಮಾಡ್ತಿದ್ರು. ನೀವು ಅದನ್ನು ಬಿಟ್ಟು ನೀವು ಸ್ವತಃ ಕಾನೂನು ಕೈಗೆ ತೊಗೊಂಡು ಈಗ ಒಳಗೆ ಹೋಗಿ ಬಿದ್ದು ಈಗ ನನಗೆ ಹುಚ್ಚಾಗಿರಂಗೆ ಮಾಡಿದ್ರೆ ನನಗೆಲ್ಲ ಕೈ ಕೊಡ್ತಾರಂತಂದ್ರೆ ಯಾರು ಏನು ರೀ? ನೀವು ಮಾಡ್ಕೊಂಡು ನೀವು ಅಳಬೇಕು. ಇವತ್ತು ಮತ್ತೇನಿಲ್ಲ. ಅದಕ್ಕೆ ಯಾರೂ ಮರುಗು ಪರಿಸ್ಥಿತಿಲ್ಲ. ಭಾಳ ಪಾಪ ನಿಮ್ಮ ಹೆಣ್ಣು ಮಕ್ಕಳು ಪಾಪ ನೋವು ಆಗ್ತದೆ. ನಿಮ್ಮ ತಾಯಿಯವ್ರಿಗೆ ಆಯ್ತು, ಇನ್ನುಳಿದವ್ರಿಗೆ ಆಯ್ತು, ನಿಮ್ಮ ತಂದೆ ಅಂತ ಪಾಪ ಮುಕ್ತಿ ಒಂದು ಹೋಗಿಬಿಟ್ಟಿದ್ರೆ ಆ ಮತ್ತು ಬೇರೆ ಅವರೆಲ್ಲ ಇದ್ದರೆ ಎಷ್ಟು ನೋವು ಆಗ್ತಿದ್ವಿ. ಇವತ್ತು ತಮ್ಮ ಮಕ್ಕಳು ತಮ್ಮ ಕಣ್ಣು ಎತ್ತರಿಗೆ ಬೆಳೆದಾಗ ಎಷ್ಟು ಖುಷಿ ಆಗ್ತದನೋ, ಕೆಳಗೆ ಬಿದ್ದಾಗ ಅಷ್ಟೇ ನೋವು ಆಗ್ತದೆ ತಂದೆ ತಾಯಿಗಳಿಗೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಇಲ್ಲಿ ಒಳ್ಳೆಯ ಬಿಹೇವಿಯರ್, ಗುಡ್ ಬಿಹೇವಿಯರ್ ನಿಮ್ಗೆ ಕೊಡ್ತಾರೆ ರೀ. ಜೈಲರ್ಸಲ್ಲಿದ್ದ ಪೊಲೀಸರು ಅವರು ನಿಮ್ಮ ಮೇಲೆ ಪ್ರೀತಿದ ಅವರಿಗೆಲ್ಲ. ಅವ್ರು ನಿಮ್ಗೆ ಕಾಡಬೇಕಂತ ಯಾರಲ್ಲೂ ಇಲ್ಲ. ಜೊತೆ ನಿಮ್ಗೆ ಅನುಕೂಲ ಮಾಡಿದ್ದಾರೆ. ಅವರು ರಂಭಿಸ್ಕೊಂಡು ಹೋಗ್ಬೇಕಾಗಿತ್ತು 5 ಜನರನ್ನು. ಅನುಕುಮಾರನಾಗಿರ್ಬೋದು, ಜಗ್ಗನಾಗಿರ್ಬೋದು, ನಾಗರಾಜನಾಗಿರ್ಬೋದು. ನಾಗರಾಜ್ ಜೊತೆ ಒಳ್ಳೆ ಬಿಹೇವಿಯರ್ ಆದಂಥ ಸುದ್ದಿಗಳಿದ್ದಾವೆ. ಪ್ರದೂಷ ಮತ್ತು ಲಕ್ಷ್ಮಣ್ ಇವ್ರನ್ನೂ ನಿಮ್ಮೊಳಗೆ ಹೊಂದಿಸ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರ ಕೆಲಸ ನೀವು ಮಾಡಬೇಕಾಗಿತ್ತು. ದೊಡ್ಡವ ಸಣ್ಣ ಕೆಲಸ ಸ್ವತಃ ನೀವು ಒಂದು ಸ್ವಲ್ಪ ಸ್ವಚ್ಛ ಮಾಡೋದು, ಮತ್ತೇನು ಮಾಡೋಂತ ಮಾಡಿದರೆ. ಮತ್ತು ಪಾಪ ಅವರು ನಿಮ್ಮದೆಲ್ಲ ಇದನ್ನು ಸಹಿತ ಏನೋ ಟಾಯ್ಲೆಟ್ ಸಹಿತ ಸ್ವಚ್ಛ ಮಾಡ್ತಾಯಿದ್ರು, ಬಟ್ಟೆ ಒಗಿತಿದ್ರು, ಸಾಣದು ಎಲ್ಲಿದೆಲ್ಲ. ಇದನ್ನು ಅರ್ಥ ಮಾಡಲಾರ್ದ ನೀವು ಮತ್ತೇನು ತಪ್ಪು ಹೆಜ್ಜೆಲಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಈ ಕೋರ್ಟ್ ಏನಾದ್ರು ಮತ್ತೆ ಬೇರೆ ಡಿಸಿಷನ್ ತೊಗೊಂಡು ಇನ್ನಷ್ಟು ನೀವು ಒಬ್ಬರೇ ಹೋಗಿರುವಂಥ ಶಿಕ್ಷೆ ಕೊಟ್ಟರೆ ಏನು ಮಾಡ್ತೀರಿ? ಭಾಳ ಕಷ್ಟ ಅದು ಹೇಳಿಕ್ಕೆ ಬರೋದಿಲ್ಲ ರೀ. ಜಡ್ಜಸ್ ಆರ್ ಸುಪ್ರೀಂ. ಹೀಗಾಗಿ ಇವತ್ತು ನೀವೇನು ಜೈಲದಲ್ಲಿ ಮಾಡ್ತಾಯಿದ್ದೀರಿ, ಹುಡುಗಾಟ ಇದು ಬೇಡ, ಹುಚ್ಚಾಟ ಇದು ಬೇಡ. ಒಳ್ಳೆಯ ನಡತೆಗಳನ್ನು ಬೆಳೆಸ್ಕೊಂಡು ನೀವು ಹೊರಗೆ ಬರ್ರಿ. ನಮಗೆಲ್ಲರೂ ನೀವು ಹೊರಗೆ ಬರಬೇಕಾಗ್ಯದ. ಒಬ್ಬ ಒಳ್ಳೆಯ ನಟ, ಒಬ್ಬ ಪ್ರತಿಭಾವಂತ ಖಳನಾಯಕನ ನಾಯಕ ನಟ. ಇದನ್ನು ನಾವು ಭಾಳ ನೆನಪಬೇಕಾಗಿದೆ. ಹೀಗಾಗಿ ದರ್ಶನ್ ಅವರು ನಮ್ಗೆ ಅತ್ಯಂತ ಆತ್ಮೀಯರು, ಪ್ರಿಯರು. ಅವ್ರ ಅಭಿಮಾನಿಗಳಂತ ಇವತ್ತಿನ್ನೂ ತರ್ತಿಸ್ತಾ ಇದ್ದಾರೆ. ಇವತ್ತೇನಾದರೂ ಕಾನೂನು ಇಲ್ಲದೆ ಹೋಗಿದ್ರು, ಸಂವಿಧಾನ ಇಲ್ಲದೆ ಹೋಗಿದ್ರೆ ಬಿಡಿಸುವಂತಂದಿಟ್ಟು ಹೊರಗೆ ಇಡ್ತಿದ್ರು ಏನು, ಅದು ಎಲ್ಲರಿಗೂ ಸಮಾನರು ಸಂವಿಧಾನ ಮುಂದೆ. ಹೀಗಾಗಿ ಏನು ಮಾಡಲಿಕ್ಕೆ ಭಾರತ ಸಿದ್ಧಿಲ್ಲ. ಅಲ್ಲಿ ಪೊಲೀಸರು ಇದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ. ಇಲ್ಲಿ ಯಾಕಂದರೆ ಕಾನೂನು ತೋಳದಿರೋದ್ರಿಂದ ಕಾನೂನು ಅಂಡರದಲ್ಲಿ ಎಲ್ಲರೂ ಬರುವಂಥವ್ರ. ಇದನ್ನು ನೀವು ಅರ್ಥ ಮಾಡಿಕೊಂಡು ಒಳ್ಳೆಯ ಬಿಹೇವಿಯರ್ ಮಾಡ್ಕೊಂಡು ಹೋದ್ರೆ ಒಳ್ಳೆಯದಾಗ್ತದೆ. ಇಲ್ಲ ಮೊದಲು ಶಿಕ್ಷೆ ಹೆಚ್ಚಾಗ್ತಾ ಹೋಗಿ ನಿಮ್ಮ ಮುಂದಿನ ದಿನಗಳು ಇನ್ನೂ ಕರಾಳಾಗುವ ಸಾಧ್ಯತೆಗಳಿದ್ದಾವೆ. ನಿಮ್ಮನ್ನ ಒಬ್ಬರನ್ನ ಇಟ್ಟು ಏನು ಮಾಡ್ತೀರಿ? ಅಟ್ಲೀಸ್ಟ್ ಮಿತ್ರರ ನಿಮ್ಮ ಜೊತೆಗೆ ಅವ್ರ ಜೊತೆ ಪ್ರೀತಿಯಿಂದ ಇರ್ರಿ ಅಂತ ಎಷ್ಟು ಮಾತ್ರ ಹೇಳಿಕ್ಕೆ ಸಾಧ್ಯ. ಇದ್ಬಿಟ್ಟು ಮತ್ತೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ತಿದ್ಕೋಬೇಕು ಅದನ್ನು. ಅವರು ಒಳ್ಳೆಯ ಜೀವನ ಕಳೆದಿದ್ರಿ, ಅದ್ರಿಂದ ಬಂದು ಇದನ್ನು ಅನುಭವಿಸೋದು ಬೇರೆ ಅದಿಲ್ಲ. ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ದರ್ಶನ್ ಅಭಿಮಾನಿಗಳು ಸಹಿತ ಮೋಸ್ಟ್ಲಿ ಇದನ್ನು ಚಿಂತನೆ ಮಾಡ್ತಿರಬಹುದು ಅಂತ ನನಗೆ ಅನ್ನಿಸ್ತದೆ. ಇನ್ನು ಅವ್ರಿಗೆ ಪಟ್ಟಂಥದ್ದು ಯಾಕೆ ಇದೊಂದು ಸುಲಭ ದಾರಿ. ಒಳ್ಳೆಯ ನಡತೆ ಅವ್ರಿಗೆ ಆದಷ್ಟು ಜಲ್ದಿ ಮುಕ್ತಿ ಕೊಡ್ತದೆ ಜೈಲಿನಿಂದ. ಇಂಥ ನಡತೆಗಳು ಇನ್ನಷ್ಟು ಗಟ್ಟಿಕೊಳ್ತಾ ಹೋಗ್ತದೆ ಕಾನೂನಿನ ಜಟಿಲವಾದಂಥ ಹಗ್ಗಗಳು.
ನಿಮ್ಮ ಚಿಂತನೆ ದರ್ಶನ್ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. Yes 16 ನ್ಯೂಸ್ ಅರ್ಥ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.